ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಗುರುದತ್ತಾತ್ರೇಯಾಯ ನಮಃ. ನನ್ನ ಆತ್ಮೀಯ ವೀಕ್ಷಕರಿಗೆ ನಮ್ಮ ದತ್ತ ಚೈತನ್ಯ ಫೌಂಡೇಶನ್ಗೆ ಹಾರ್ದಿಕವಾದಂಥ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾವು ಈ ಮಕರ ರಾಶಿಯವರಿಗೆ ಈ ಒಂದು ಗ್ರಹಗಳು ಈ ಅಕ್ಟೋಬರ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರೋದರಿಂದ ಅವರ ಒಂದು ಫಲಾದೇಶ ಅಂತಂದರೆ ಭವಿಷ್ಯ ಅಂತ ಅಂದ್ಕೊಳ್ರಿ ಅಕ್ಟೋಬರ್ ತಿಂಗಳಲ್ಲಿ. ಸೊ ಎಚ್ಚರಿಕೆ ಏನನ್ನು ತೆಗೆದುಕೊಳ್ಬೇಕು, ಯಾವ ವಿಷಯದಲ್ಲಿ ಯಾವುದೇ ರೀತಿಯ ವಿಚಾರ ಮಾಡದೆ ಮುಂದುವರಿಬೇಕು, ಇದೆಲ್ಲವನ್ನು ನಾವು ಗಮನಿಸ್ತೇವೆ. ನಾನು ಯಾವಾಗಲೂ ಹೇಳ್ತಾ ಬಂದಿದ್ದೇನೆ, ಒಂದು ವೇಳೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಯಾಕೆ ಅಂದರೆ ಈ ನಮ್ಮ ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನಾನು ಜ್ಯೋತಿಷ್ಯ ವಿಷಯ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟಂಥ ಅನೇಕ ಉಪಯುಕ್ತವಾದಂಥ ಮಾಹಿತಿಯನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ನೀವು ವಿಡಿಯೋಸ್ಗಳಲ್ಲಿ ಹೋಗಿಬಿಟ್ಟು ಬೇರೆ ಬೇರೆ ವಿಷಯವನ್ನು ಕೂಡ ತೆಗೆದುಕೊಳ್ಬೋದು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಿಮಗೆ ವಾಸ್ತುವಿಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆ ಇದೆಯಾ ಅಥವಾ ಏನಾದರೂ ಸಂಶಯ ಇದೆಯಾ, ಅದನ್ನು ಕೂಡ ನಾನು ಒಂದೇ ವಿಡಿಯೋದಲ್ಲಿ ಒಂದು ಮನೆಯ ಸಂಪೂರ್ಣ ವಾಸ್ತುವನ್ನು ಯಾವ ರೀತಿಯಾಗಿರಬೇಕು ಅಂತ ಅನ್ನೋದನ್ನು ನಾನು ಅದರಲ್ಲಿ ಕೊಟ್ಟಿದ್ದೇನೆ. ಅದನ್ನು ಕೂಡ ನೋಡಿ. ಒಂದು ವೇಳೆ ಕುಜದೋಷಕ್ಕೆ ಸಂಬಂಧಪಟ್ಟಂಥ ಏನಾದರೂ ಪ್ರಶ್ನೆ ಇದ್ದರೆ ಅದರ ಪರಿಹಾರವನ್ನು ನೀವು ಕೂಡ ತಿಳ್ಕೊಳ್ಬೋದು. ಇನ್ನು ಕುಂಭ ವಿವಾಹ ವಿಷಯ ಮಾಹಿತಿ ಬೇಕಾ, ಅದನ್ನು ಕೂಡ ನೋಡ್ಕೊಳ್ಳಿ. ಹೀಗೆ ಅನೇಕ ಉಪಯುಕ್ತ ಮಾಹಿತಿಯನ್ನು ನಾನು ಹಂಚಿಕೊಂಡಿದ್ದೇನೆ, ಅದೆಲ್ಲವನ್ನು ಗಮನಿಸಿ. ನೋಡಿ, ಈ ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾಗಿ ರವಿ ಮತ್ತು ಬುಧ ಕನ್ಯಾ ಮತ್ತು ತುಲಾ ರಾಶಿಯಲ್ಲಿ ಮಧ್ಯದಲ್ಲಿ ಓಡಾಡ್ತಾ ಇದ್ದಾರೆ. ಅಂದರೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಅದರಂತೆ ಕುಜ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಬರ್ತಾನೆ. ಕರ್ಕ ರಾಶಿಯಲ್ಲಿ ಕುಜ ನೀಚನಾಗಿರ್ತಾನೆ ಅಂತ ಹೇಳುತ್ತೆ. ಗುರು ಯಾವುದೇ ರೀತಿಯ ಬದಲಾವಣೆ ಇಲ್ಲ, ವೃಷಭ ರಾಶಿಯಲ್ಲೇ ಮುಂದುವರಿತಾನೆ. ಶನಿ ಮತ್ತು ರಾಹು ಕೂಡ ಯಾವ ಬದಲಾವಣೆ ಕೂಡ ಇಲ್ಲೇ. ಅವರು ಕುಂಭರಾಶಿಯಲ್ಲಿ ಶನಿ ಮತ್ತು ಮೀನರಾಶಿಯಲ್ಲಿ ರಾಹು. ಇನ್ನು ಶುಕ್ರ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ 12ನೇ ತಾರೀಕು ಪ್ರವೇಶವನ್ನು ಮಾಡ್ತಾನೆ. ಕೇತು ಕನ್ಯಾ ರಾಶಿಯಲ್ಲೇ ಮುಂದುವರಿತಾ ಇದ್ದಾನೆ. ಇದೆಲ್ಲ ಗ್ರಹಸ್ಥಿತಿಯನ್ನು ನೋಡಿದಾಗ ನೋಡಿ, ವಿಶೇಷವಾಗಿ ಈ ಮಕರ ರಾಶಿಯವರಿಗೆ ತೊಂದರೆಗಳು ಕಡಿಮೆಯಾಗ್ತಾ ಬಂತು ಅಂತ ನಾವು ಹೇಳ್ಬೋದು. ಪಂಚಮದಲ್ಲಿರುವಂಥ ಗುರು ನಿಮಗೆ ಒಳ್ಳೆಯ ಗುರುಬಲವನ್ನು ತಂದುಕೊಡ್ತಾನೆ. ಮತ್ತು ರಾಶಾಧಿಪತಿಯಾದಂಥ ಶನಿ ದ್ವಿತೀಯದಲ್ಲಿ ಅಂತಂದರೆ ಕುಂಭರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ. ಧನಸ್ಥಾನ ಅಂತ ನಾವು ಹೇಳ್ತೇವೆ ಅದಕ್ಕೆ. ಸೊ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದಷ್ಟು ನಿಧಾನಗತಿ ಆಗಬಹುದು, ಆದರೂ ಕೂಡ ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಉದ್ಯೋಗ ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿಯ ಅಲ್ಲಿ ಅಡಚಣೆ ನಿಮಗೆ ಕಾಣಿಸೋದಿಲ್ಲ. ಉದ್ಯೋಗದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆ, ನಿಮ್ಮ ಮನಸ್ಸಿಗೆ ತಕ್ಕಂತೆ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಪ್ರಮೋಷನ್ ಕೂಡ ಆಗಬಹುದು. ಕುಟುಂಬ ಸೌಖ್ಯ ಕೂಡ ಚೆನ್ನಾಗಿದೆ. ದಾಂಪತ್ಯಗಳ ಮಧ್ಯೆ ಒಳ್ಳೆಯ ಸುಖಮಯ ವಾತಾವರಣ ಮುಂದುವರಿಯುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಅದೆಲ್ಲವೂ ಚೆನ್ನಾಗಿದೆ. ಇನ್ನು ವಿವಾಹ ಯೋಗ ಮತ್ತು ಸಂತಾನ ಯೋಗ, ಬಹಳಷ್ಟು ಪ್ರಯತ್ನವನ್ನು ಮಾಡಿ ವಿವಾಹ ಯೋಗಕ್ಕೆ. ಖಂಡಿತವಾಗೂ ಈ ವರ್ಷ ನಿಮಗೆ ಒಂದು ಪ್ರಬಲವಾದಂಥ ಯೋಗ ಇದೆ, ಅದರ ಸದುಪಯೋಗ ನೀವು ಮಾಡಿಕೊಳ್ಬೇಕು. ಪ್ರಯತ್ನವನ್ನು ಜಾಸ್ತಿಯಾಗಿ ಮುಂದುವರಿಸಬೇಕು, ಗೊತ್ತಾಯ್ತಾ. ಇನ್ನು ಆಸ್ತಿ ಖರೀದಿ ಏನಾದರೂ ಇದ್ದರೆ ಅದನ್ನು ಖಂಡಿತವಾಗಿಯೂ ಮುಂದುವರಿಸಿ, ಆದರೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ಅಲ್ಲಿ ತೆಗೆದುಕೊಳ್ಳಿ. ಹಿರಿಯರ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ಸ್ವಲ್ಪ ಗಮನವನ್ನು ನೀವು ಕೊಡೋದು ಒಳ್ಳೆಯದು. ಹಾಗಾಯಿತು ಅಂತಂದರೆ ವಿಶೇಷವಾಗಿ ತೊಂದರೆ ಆಗೋದಿಲ್ಲ. ಸ್ವಲ್ಪ ದಾಯಾದಿಗಳಲ್ಲಿ ಕಲಹವಾಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ನೀವು ಮನಸ್ಸನ್ನು ಮೊದಲಿಗೆ ಕಂಟ್ರೋಲ್ ಮಾಡಿಕೊಂಡ್ರೆ ಇದು ಜಗಳ ಆಗದೇ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ಈ ತಿಂಗಳು ನೀವು ಶನಿಯ ಆರಾಧನೆಯನ್ನು ಮುಂದುವರಿಸಿ. ಶನಿ ಮತ್ತು ರಾಹು, ತೃತೀಯದಲ್ಲಿರುವಂಥ ರಾಹು, ಈ ಎರಡು ಗ್ರಹಗಳ ಪೂಜಾದಿಗಳನ್ನಾದರೂ ಮಾಡಿಕೊಳ್ಳಿ ಅಥವಾ ಮಂತ್ರ ಜಪವನ್ನಾದರೂ ಮಾಡಿ. ಹಾಗೆ ಮಾಡೋದರಿಂದ ನಿಮಗೆ ಈ ಶನಿ ಮತ್ತು ರಾಹುವಿನ ಪ್ರಭಾವ ಕಡಿಮೆಯಾಗುತ್ತೆ, ಆಧ್ಯಾತ್ಮಿಕ ಬುದ್ಧಿ ಹೆಚ್ಚಾಗುತ್ತೆ. ಖಂಡಿತವಾಗಿಯೂ ಒಳ್ಳೆಯದಾಗಲಿ.